ಯೂಟ್ಯೂಬ್ ಚಾನಲ್ಗೆ ನಮಸ್ತೆ. ನಾನು ಇವಾಗ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಎಲ್ಲ ಮಾಡ್ತಾಯಿದ್ರು. ಮತ್ತು ಹುಳ್ಳಿಕಾಳು ಗುಳ್ಕಾಯಿ ಅಂತ ಒಂದು ಕಾಯಿ ಬರುತ್ತೆ, ಅದನ್ನು ಹಾಕಿ ಸಾಂಬಾರು ಮಾಡ್ತಾಯಿದ್ರು. ನಮಗೆ ಸಾಮಗ್ರಿ ನೋಡೋಣ ಬನ್ನಿ. ಮತ್ತು ಇದು ಹುಳ್ಳಿಕಾಳು ಮತ್ತು ಸಾಂಬಾರು ಪುಡಿ, ಉಪ್ಪು, ಎಣ್ಣೆ, ಇದು ಗುಳ್ಕಾಯಿ ನಾನು ಜಜ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಜಜ್ಜಕ್ಕೆ ನಿಮಗೆ ತೋರಿಸ್ತೀನಿ. ಈರುಳ್ಳಿ, ತೆಂಗಿನಕಾಯಿ, ಟೊಮೊಟೊ, ಹುಣಸೆಹಣ್ಣು ಮತ್ತು ಒಗ್ಗರಣೆಗೆ ಸಾಸಿವೆ, ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಅಂದರೆ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಜಜ್ಜಿ ಇಟ್ಕೊಂಡಿದ್ದೀನಿ, ಅದು ರುಚಿ ಬರುತ್ತೆ. ಸಿಪ್ಪೆ ತೆಗೆದ್ರೆ ನಂತರ ಟೇಸ್ಟ್ ಇರಲ್ಲ. ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಎಲ್ಲ ಮಿಕ್ಸಿಗೆ ಹಾಕಿ ರುಬ್ಬೋಣ. ಮಿಕ್ಸಿ ಇಲ್ಲಿ ರುಬ್ಬಿಟ್ಟು ಮತ್ತು ಹುಳ್ಳಿಕಾಳನ್ನ ಹುರ್ಕೊಂಡು ಒಗ್ಗರಣೆ ಹಾಕೋದನ್ನು ತೋರಿಸ್ತೀನಿ ವೀಕ್ಷಕರೇ. ಕ್ಲೀನ್ ಮಾಡೋದನ್ನು ತೋರಿಸ್ತೀನಿ. ಯಾಕೆಂದ್ರೆ ನೋಡಿ, ಹಿಂಗೆ ಸಿಪ್ಪೆ ಇರುತ್ತೆ. ಇದು ಗಿಡದಲ್ಲಿ ತುಂಬ ಮುಳ್ಳು ಅಂದರೆ ಮುಳ್ಳು, ಬಿಳಿ ಹೂವು ಬಿಡುತ್ತೆ ಮತ್ತು ನೀಲಿ ಹೂವನ್ನು ಬಿಡುತ್ತೆ. ಅಂದ್ರೆ ನೋಡಿ ಕಿತ್ಕೋಬೇಕು. ಸೇಮ್ ಬದನೆಕಾಯಿ ಗಿಡ ಥರನೇ ಇರುತ್ತೆ. ನೋಡಿ ಕಿತ್ಕೊಂಡು ಬಂದು ಇದನ್ನು ತೆಗೆದು ಕ್ಲೀನ್ ಮಾಡಿದ್ದೀನಿ. ಕ್ಲೀನ್ ಮಾಡಿ ಈ ಥರ ಮಾಡಿದ್ದೀನಿ. ಈ ಥರ ಜಜ್ಜಬೇಕು. ಯಾಕಂದರೆ ಚಾಕಲ್ಲು ಕಟ್ ಮಾಡಿ ಹಾಕ್ಬೋದು. ಚಾಕಲ್ ಕಟ್ ಮಾಡಿ ಹಾಕಿದ್ರೆ ಕೈ ಬರುತ್ತೆ ಅಂತ ಅವಾಗಿನವರೆಲ್ಲ ಇದು ಮಾಡ್ತಾಯಿದ್ರು. ಈ ಥರ ಕಟ್ ಮಾಡಿ ಈ ಬೀಜ ಹೋಗಂಗೆ ಚೆನ್ನಾಗಿ ಬೀಜ ಹೋಗಂಗೆ ತೊಳಿಬೇಕು. ತೊಳೆದು ಹಿಂಗೆ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ತೊಳೆದು 4-5 ಸತಿ ತೊಳಿಬೇಕು. ಇದನ್ನು ಬೀಜ 4-5 ಸತಿ ತೊಳೆದು ಈ ಥರ ಕ್ಲೀನಾಗಿ 4-5 ಸತಿ ತೊಳೆದು ಆ ಬೀಜ ಎಲ್ಲ ಹೋಗುತ್ತೆ. ಆವಾಗ ನಾವು ಈ ವೀಕ್ಷಕರೇ ಬನ್ನಿ, ನಾನು ಇವಾಗ ಹುಳ್ಳಿಕಾಳು ಹುರಿತಾ ಇದ್ದೀನಿ. ನೋಡಿ, ಹುಳ್ಳಿಕಾಳು ಹುರಿದಾಯ್ತು. ಪಟ ಪಟ ಅಂತ ಸಿಡಿತಾ ಐತೆ ಹುಳ್ಳಿಕಾಳು. ಪಟ ಪಟ ಅಂತ ಸಿಡಿತಾ ಐತೆ. ಇವಾಗ ಹುಳ್ಳಿಕಾಳು ತೆಗೆದ್ಬಿಟ್ಟು ನಾನು ಇವಾಗ ಇದನ್ನು ತೊಳೆಯೋಕೆ ಹಾಕೋಣ, ತೊಳ್ಕೊಂಡು ಮಾಡೋಣ. ಇವಾಗ ಎಣ್ಣೆ ಹಾಕಿ 2 ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಾದ್ಮೇಲೆ ಈಗ ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಕಾಯಿಲಿ ಸ್ವಲ್ಪ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ ಈಗ ಮಿಕ್ಸಿಗೆ ನಾನು ಅದು ವಿಡಿಯೋ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿದ ನಂತರ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಘಮ ಬಂತು. ಬೆಳ್ಳುಳ್ಳಿ ಘಮ ಬಂದಮೇಲೆ ನಾವು ಇವಾಗ ಇದು ಗುಳ್ಕಾಯಿ ಅಂತೇಳಿ ಗುಳ್ಕಾಯಿ ಅನ್ನೋದನ್ನು ತೊಳೆದಿಟ್ಕೊಂಡಿದ್ದೀನಿ. ಅದನ್ನ ಈಗ ಸ್ವಲ್ಪ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು, ಯಾಕಂದರೆ ಇದು ನೀರಲ್ಲೇ ಇರಬೇಕು. ನೀರಲ್ಲಿದ್ದರೆ ಸರಿ 4-5 ತೊಳೆದ್ಮೇಲೆ ನೀರಲ್ಲೇ ನೆನೆಸಿಟ್ಕೊಳ್ಳೋಣ. ಇಲ್ಲಾಂದರೆ ಅದರದ್ದು ಕಲರ್ ಚೇಂಜ್ ಆಗುತ್ತೆ, ಕೈ ಥರ ಬಂದುಬಿಡುತ್ತೆ, ಸ್ವಲ್ಪ ಕೈ ಬಂದುಬಿಡುತ್ತೆ ಅಂತ. ಇದು ಗುಳ್ಕಾಯಿ. ಇದನ್ನು ನಿಜವಾಗ್ಲೂ ಮಾಡಿದ್ರೆ ಒಳಗಡೆ ಜ್ವರ ಇದ್ದರೆ ಇದೆಲ್ಲ ಸುಸ್ತು ಕಮ್ಮಿ ಆಗುತ್ತೆ, ಜ್ವರ ಕಡಿಮೆ ಆಗುತ್ತೆ. ನನಗೆ ಇದು ಇಷ್ಟು ಗೊತ್ತಿದೆ. ನಿಮ್ಗೆ ಏನಾರ ಇದ್ರ ಬಗ್ಗೆ ಇನ್ನೂ ತುಂಬ ಚೆನ್ನಾಗಿ ಗೊತ್ತಿದ್ರೆ ಕಾಮೆಂಟಲ್ಲಿ ತಿಳಿಸಿ. ನಮಗೆ ಈಗ ಅವಾಗಿನ ಕಾಲದಲ್ಲಿ ನಮ್ಮ ಅಜ್ಜಿಯವರೆಲ್ಲ ಮಾಡ್ತಾಯಿದ್ರು. ಈಗ ಇದು ಒಗ್ಗರಣೆ ಆಗತ್ತಂತ ವೀಕ್ಷಕರೇ ಮಿಕ್ಸಿಗೆ ಹಾಕೋಣ. ಮಿಕ್ಸಿಯಲ್ಲಿ ತೆಂಗಿನಕಾಯಿ ರುಬ್ಬನ್ನ, ತೆಂಗಿನಕಾಯಿ, ಟೊಮೊಟೊ ಯಾಕಿದ್ರೆ ನಾನು ಸ್ವಲ್ಪ ಜಾರ್ ಚಿಕ್ಕದಿದೆ, ಹಂಗಾಗಿ ಒಂದೊಂದು ಜೊತೆ ರುಬ್ಕೋತಾ ಇದ್ದೀನಿ. ಇದನ್ನೆಲ್ಲ ರುಬ್ಬಕ್ಕೆ ಹಾಕಬೇಕು. ರುಬ್ಕೊಂಡು ಬರ್ತೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಆದಮೇಲೆ ಹುಳ್ಳಿಕಾಳು ಹಾಕ್ತಾಯಿದ್ದೀನಿ. ಇನ್ನೊಂದು 5 ನಿಮಿಷ ಚೆನ್ನಾಗಿರಲಿ ಹುರಿತೀನಿ ನಾನು. ಇವಾಗ ನೋಡಿ, ಸಾಂಬಾರು ಪುಡಿನೂ ಹಾಕ್ಬಿಡ್ತಾ ಇದ್ದೀನಿ. ಜೊತೆಗೆ ಸಾಂಬಾರು ಪುಡಿನೂ ಹಾಕ್ತಿದ್ದೀನಿ. ಈಗ ಮಸಾಲೆ ರುಬ್ಬಿದ್ದನ್ನು 1-2 ನಿಮಿಷ ಆಗಲಿ, ಮಸಾಲೆ ರುಬ್ಬಿದ್ದನ್ನು ಹಾಕ್ಬಿಡ್ತೀನಿ. ವೀಕ್ಷಕರೇ, ಮಸಾಲೆ ರುಬ್ಕೊಂಡಿದ್ನಲ್ಲ, ಇದು ಸ್ವಲ್ಪ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೆ. ಈಗ ಮಸಾಲೆ ಹಾಕೋತಾ ಇದ್ದೀನಿ. ಮಸಾಲೆ ಹಾಕ್ಕೊಂಡು
ಸ್ವಲ್ಪ ಎಲ್ಲ ನೀರು ನಮ್ಗೆ ಎಷ್ಟು ಬೇಕು ನೀರು ಅಷ್ಟು ನೀರು ಹಾಕೊಳ್ಳೋಣ. ನೀರು ಹಾಕಿ ರುಚಿ ತಕ್ಕಷ್ಟು ಉಪ್ಪು ಹಾಕಿ 3ರಿಂದ 4 ವಿಷಲ್ ಕುಗ್ಸೋಣ. ನಾನು ಒಟ್ಟಿಗೆ 2 ಅನ್ನನೂ ಮಾಡ್ತಾಯಿದ್ದೀನಿ. ಈ ಕಡೆ ಕುಕ್ಕರ್ಲಿ ಅನ್ನಕ್ಕೂ ಇಟ್ಕೊಂಡಿದ್ದೀನಿ, ಅನ್ನನೂ ಮಾಡ್ತಾಯಿದ್ದೀನಿ. ಒಟ್ಟಿಗೆ ಮಾಡಿಬಿಟ್ರೆ ಅರ್ಧ ಗಂಟೆಲೆ ಅನ್ನ ಎಲ್ಲನೂ ಆಗೋಗ್ಬಿಡುತ್ತೆ. ಹಂಗಾಗಿ ನಾನು ಒಟ್ಟಿಗೆ ಮಾಡ್ತೀನಿ. ನೋಡಿ, ನಿಮಗೆ ಸಾರು ಎಷ್ಟು ಗಟ್ಟಿ ಬೇಕು ಅಷ್ಟು ಇಟ್ಕೋಬೋದು. ಈಗ ಉಪ್ಪು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ರುಚಿಗೆ ಉಪ್ಪು ಬೇಕೋ ಅಷ್ಟು ಹಾಕ್ಕೋಬೋದು. ನಾನಿವಾಗ ಕುಕ್ಕರನ್ನು, ಇದು ಅನ್ನದ ಕುಕ್ಕರ್ ಇದೆ, ಅನ್ನ ಹಾಕ್ತಾಯಿದ್ದೆ. ನಾನಿವಾಗ ಎಲ್ಲನೂ ಹಾಕಿದ್ದೀನಿ. ಮಸಾಲೆ, ಹುಳ್ಳಿಕಾಳು, ಗುಡ್ಕ, ಇಲ್ಲ ಅಂದ್ರೆ ಒಂದು 3ರಿಂದ 4 ವಿಷಲು. ಇವಾಗ ಕುಕ್ಕರ್ನ ತೆಗಿತಾ ಇದ್ದೀನಿ. ಹುಳ್ಳಿಕಾಳು ಗುಳ್ಕಾಯಿ ಸಾಂಬಾರ್ ರೆಡಿ ಇದೆ. ಹುಳ್ಳಿಕಾಳು ಗುಳ್ಕಾಯಿ ಸಾಂಬಾರ್ ರೆಡಿ ಇದೆ. ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಈ ಕಡೆ ಸಾಂಬಾರ್ ಹೆಂಗಿದೆ. ನೋಡಿ ಸಾರೀಗ ನಾನು ತಟ್ಟೆಗೆ ಹಾಕೋತಾ ಇದ್ದೀನಿ. ಅನ್ನ ಹಾಕ್ತಿದ್ದೀನಿ. ಇವಾಗ ಇದನ್ನ ನಾನು ನನ್ನ ಮಗಳಿಗೆ ಕೊಡ್ತಾ ಇದ್ದೀನಿ ರುಚಿ ನೋಡೋದಕ್ಕೆ. ತಗೊಮ್ಮ, ಗುಳ್ಕಾಯಿ ಸಾಂಬಾರ್ ಹೇಗೆ. ಮಧ್ಯಾಹ್ನ ಊಟವೂ ಅಷ್ಟೇ, ಯಾವುದು ಬೇಕು ಅದು. ಇದು ರಾತ್ರಿಯೂ ಅಷ್ಟೇ. ಐರಾವತ ಯಾವುದನ್ನ ಲೈಕ್ ಮಾಡ್ತಾನೋ ಸಲ್ಗೆ ಅದೇ ಬರುತ್ತೆ. ಊಟ ಘಮಘಮ, ರುಚಿ ರುಚಿ, ವಾವ್ ಅಂತ ತಲೆ ತೂಗಿಸುವ ಮಟ್ಟಿನ ರುಚಿವತ್ತಾದ ಊಟ ಅದು. ಮಧ್ಯಾಹ್ನ ಇದ್ದ ಸಾರು ರಾತ್ರಿ ಇರಲ್ಲ.